ಹೇಗಂದ್ರೂ ತೊಟ್ಟಿ ಮನೇಲಿದ್ದೀವಿ ಅಲ್ವಾ, ಹಾಗಾಗಿ ಸ್ವಲ್ಪ ಅದೇ ದಿನಗಳನ್ನು ನೆನಪು ಮಾಡ್ಕೊಳ್ಳೋ ರೀತಿಯೇ ಇರಬೇಕು ಆಟ ಅಂತ ಐಡಿಯಾ ಮಾಡಿದ್ದೀವಿ. ಏನು ಗೊತ್ತಾ, ಆನೆಕಲ್ಲು ಆಟ ಅಲ್ವಾ. ಸೊ ನಿಮ್ಮ ಸಮಯ ಶುರುವಾಗ್ತದೆ ಈಗ. ಎಸ್, ಓಕೆ, ಓಹ್ ಎಸ್, ಓಕೆ ಓಕೆ ಓಕೆ, ಎಸ್, ಆಲ್ಮೋಸ್ಟ್ 10 ಸೆಕೆಂಡ್ ಆಯಿತು. ಒಂದು ಕಲ್ಲು ಜಾರಿ ಹೋಗ್ತಿದೆ, ಒಂದು ಕಲ್ಲು ದೂರ ಬೀಳ್ತಾ ಇದೆ. ಆಲ್ಮೋಸ್ಟ್ 20 ಸೆಕೆಂಡ್ ಮುಗಿದೋಯ್ತು. ಮತ್ತೆ ಜೋರಾಗಿ ಆಡ್ತಾ ಇದ್ದಾರೆ. ಓಕೆ, ಸೊ ಸಮಯ ಅಲ್ಲಿಗೆ ಕರೆಕ್ಟಾಗಿ 30 ಸೆಕೆಂಡ್ ಆಯಿತು. ಸೊ ಅಷ್ಟೂ ಕಲ್ಲುಗಳನ್ನು ನೀವು ಆಟ ಕೈಲಿ ಹಿಡಿದಿದ್ದೀರಾ, ಬಟ್ ಒಂದು ಕಲ್ಲು ಜಾರಿ ಹೋಗಿದೆ. ಓಕೆ, ಸೊ ಪರವಾಗಿಲ್ಲ, ನೋಡೋಣ ಇವಾಗ. ಸೊ ವೀಕ್ಷಕರೇ, ಅತ್ತೆ ಟೋಟಲ್ ಆಗಿ 16 ಕಲ್ಲಿತ್ತು. ಸೊ 15 ಹಿಡ್ದಿದ್ದಾರೆ. ಇನ್ನು ಸೊಸೆ ಹೇಗೆ ಆಡ್ತಾರೆ ನೋಡೋಣ. ಓಕೆ, ಸೊ ನೀವು ತಗೊಳ್ಳಿ ಮ್ಯಾಮ್, ಇವಾಗ ಇದು ನಿಮ್ಮ ಸರ್ದಿ. ಓಕೆ, ನಿಮ್ಮ ಸಮಯ ಶುರುವಾಗ್ತದೆ. ನಾವು ಈ ಥರದ್ದೆಲ್ಲ ಜಾಸ್ತಿ ಆಟ ಆಡಿಲ್ಲ. ಕುಂಟಬಿಲ್ಲೆ ಆ ಥರದ್ದೇ ಜಾಸ್ತಿ, ಸ್ಕಿಪ್ಪಿಂಗು, ಕುಂಟಬಿಲ್ಲೆ ಆ ಥರದ್ದೇ ಜಾಸ್ತಿ ಆಡಿರೋದು. ಪ್ರಯತ್ನ ಮಾಡ್ತೀನಿ, ಗೊತ್ತಿಲ್ಲ. ಸೊ ನೋಡೋಣ, 15 ಹಿಡಿದಿದ್ದಾರೆ ನಿಮ್ಮ ಮತ್ತೆ, ನೀವೆಷ್ಟು ಹಿಡಿತೀರಾ ಅಂತ. ನಿಮ್ಮ ಸಮಯ ಶುರು. ಓಕೆ, ಹೋಯ್ತು. ಸೊ ಅಲ್ಲಿಗೆ 27 ಸೆಕೆಂಡಲ್ಲಿ ನೀವು ಖಾಲಿ ಏನೋ ಮಾಡಿದ್ದೀರಾ ನಿಜ. ಅದರಲ್ಲಿ 4 ಕೆಳಗೆ, 4 ಮೇಲೆ, 1-2 ಸೆಕೆಂಡ್ ಅಟೆಂಪ್ಟ್ ಹಿಂಗೆಲ್ಲ ಆಗ್ಬಿಟ್ಟು ಹಿಡ್ದಿದ್ದೀರಾ. ಸೊ ಒಂದು ನೀಟಾಗಿ ಒಂದು ಫಾರ್ಮೆಟಲ್ಲಿ ಆಡಿದ್ದು. ಅಫ್ಕೋರ್ಸ್ ನಿಮ್ಮ ಮತ್ತೆ ಒಂದು ಬೆಳೆಸಿದ್ರು ಅವರು, ಬಟ್ ನೀಟಾಗಿ ನೋಡಿಕೊಂಡ್ರೆ 30 ಸೆಕೆಂಡ್ಸಲ್ಲಿ ಅದಕ್ಕಿಂತ ಮುಂಚೆನೇ ಎಲ್ಲ ಕಲ್ಲುಗಳನ್ನು ಹಿಡಿದಿದ್ದಾರೆ. ಅಂದರೆ 15 ಕಲ್ಲುಗಳನ್ನು ನೀಟಾಗಿ ಆಡಿದ್ದಾರೆ. ಸೊ ಅಫ್ಕೋರ್ಸ್ ಅತ್ತೆಗೆ ನಾವು ಚಪ್ಪಾಳೆ ಕೊಡಲೇಬೇಕು. ಒಂದು ಚಪ್ಪಾಳೆ. ಎಷ್ಟೇ ಆಗಲಿ ಹಳೆ ಕಾಲದ ಆಟ ಅಲ್ವಾ ಅದು, ಎಷ್ಟು ಮಜಾ ಇರ್ತಿತ್ತು. ಎಕ್ಸ್ಪೀರಿಯನ್ಸ್ ಮುಂದೆ ನಮ್ದೇನು ಇಲ್ಲ, ನಿಜ ಅದು. ಆ ಮಜಾನೇ ಇರ್ತಿತ್ತು. ಒಂದು 5 ಕಲ್ಲು ಇಟ್ಕೊಂಡು ದಿನವಿಡೀ ಕಳೀತಾ ಇದ್ವಿ ನಾವು ಅದನ್ನ. ಬಟ್ ಆ ಖುಷಿನೇ ಬೇರೆ ರೀ, ಅದು ಮೋಜಿನ ಆಟದ ಉದ್ದೇಶನೇ ಅದು. ಸಮಯ ಸಿಕ್ಕಾಗ ಈ ಥರ ಚಿಕ್ಕ ಚಿಕ್ಕ ಆಟಗಳನ್ನು ಆಡಿ ಖುಷಿ ಇರುತ್ತೆ, ಸಂಬಂಧಗಳು ಗಟ್ಟಿ ಆಗ್ತಾ ಹೋಗುತ್ತೆ.